ಇದು ನನ್ನ ಲಾಸ್ಟ್ ಸ್ಕ್ಯಾನಿಂಗ್ ಆ್ಯಂಡ್ ಲಾಸ್ಟ್ ಬಂಪ್ ಅಂತ ಹೇಳಿ ವಿಡಿಯೋ ಮಾಡ್ಕೋತಾ ಇದ್ದೀನಿ ನಾನು. ಎರಡು ಜೀವದವರಾಗಿರೋದ್ರಿಂದ ಸುಸ್ತು ಆಗುತ್ತೆ, ಕಾಲು ನೋವು ಬರುತ್ತೆ. ತುಂಬ ಚೆನ್ನಾಗಿ ಬಾಣ್ತನ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನಮ್ಮ ಅಕ್ಕನ. ಹಾಗಾಗಿ ನಮ್ಮ ಅಕ್ಕನ ಅಲ್ಲಿಗೆ ಕರ್ಸ್ಕೊಂಡ್ರು ಅವರತ್ತೆ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಈಚೆನೇ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ಬಿಕಾಸ್ ನಾನು ಇವತ್ತು ಲಾಸ್ಟ್ ಸ್ಕ್ಯಾನಿಂಗಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಆ್ಯಂಡ್ ಐಬ್ರೋ ಮಾಡಿಸಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ಸುಮ್ಮನೆ ಇದು ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ನಾನು ನಮ್ಮ ಅಕ್ಕ ಆಟೋದಲ್ಲಿ ಹೋಗ್ತಾ ಇದ್ದೀನಿ, ನಮ್ಮ ಮಮ್ಮಿನೂ ಕೂಡ ನಮ್ಮ ಅಕ್ಕನ್ನ ಬಿಟ್ಬಿಟ್ಟು ಬರ್ತಾ ಇದ್ದಾರೆ ನಮ್ಮ ಮಮ್ಮಿ. ಯಾಕಂದರೆ ಸೂತ್ಕ ಮಧ್ಯದಲ್ಲಿ ಸಿಗಾಕೊಂಡ್ರೆ ಅಥವಾ ನಂಗೆ ಡೆಲಿವರಿ ಆದರೆ ನಮ್ಮ ಅಕ್ಕನ ಯಾರೂ ನೋಡ್ಕೊಳ್ಳೋರಿಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ. ನಾವು ಹೋಗ್ತಾ ಇರೋದು ಟ್ರೈನಲ್ಲಿ. ಸೊ ನಮ್ಮ ಅಕ್ಕನಿಗೂ ಕೂಡ ಟ್ರೈನು ಸರಿ ಬರುತ್ತೆ ಅಂತ ಹೇಳಿ ಅವಳು ಕೂಡ ಟ್ರೈನ್ನೇ ಚೂಸ್ ಮಾಡಿದ್ಲು ಆ್ಯಂಡ್ ನಾನು ಕೂಡ. ಆ್ಯಂಡ್ ಈ ಸಲನೂ ಕೂಡ ಹಂಗೆ ಆಯಿತು, ಅಂದರೆ ಪ್ಲ್ಯಾಟ್ಫಾರ್ಮು ಅನೌನ್ಸ್ ಮಾಡಿದ್ರಲ್ಲ, ಹಾಗಾಗಿ ನಾನು 1ನೇ ಪ್ಲ್ಯಾಟ್ಫಾರ್ಮ್ಗೆ ಹೋದೋ. 1ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಕುತ್ಕೊಂಡು ಮತ್ತೆ ಅವರು ಹೇಳಿದ್ರು 1ನೇ ಪ್ಲ್ಯಾಟ್ಫಾರ್ಮ್ ಅಲ್ಲ ಸೆಕೆಂಡ್ ಪ್ಲ್ಯಾಟ್ಫಾರ್ಮು ಅಂತ ಹೇಳಿ. ಸೊ ಮತ್ತೆ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಟ್ರೈನ್ ಅಂತೂ ತುಂಬ ಲೇಟ್ ಆಯಿತು. ಸೊ ಕೊನೆಗೂ ಬಂತು, ನಾನು ಮುದ್ದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಅಕ್ಕ ಏನಿಲ್ಲ ಹಾಕು ಅಂದ್ಲು, ನಾನು ಹಂಗೆಲ್ಲ ಹಾಕಲ್ಲ, ನನಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಫೇಸ್ನ ಹೈಡ್ ಮಾಡಿದೆ. ಆ್ಯಂಡ್ ನಾವು ಮೈಸೂರಿಗೆ ಬಂದು ಏನೂ ಟಿಫನ್ ಏನೂ ತಿಂದಿಲ್ಲ, ಬೇಗ ಬಂದ್ವಲ್ಲ ಅಂತ ಹೇಳಿ ಮಸಾಲೆ ದೋಸೆ ತೊಗೊಂಡು. ಸೊ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಗ್ರೀನ್ ಚಟ್ನಿ ಎಲ್ಲ ಕೊಟ್ಟಿದ್ರು, ತಿನ್ಕೊಂಡು ಅಷ್ಟೊತ್ತಿಗೆ ಆಲ್ರೆಡಿ ಸಂಜು ಬಂದರು. ನಾನು ಸಂಜು ಜೊತೆ ಹೋಗ್ತಾ ಇದ್ದೀನಿ ಸ್ಕ್ಯಾನಿಂಗಿಗೆ. ಅಮ್ಮ ನಮ್ಮ ಅಕ್ಕನ ಕರ್ಕೊಂಡು ಹೋದರು, ಬಿಟ್ಬಿಟ್ಟು ವಾಪಸ್ ಬರ್ತಾರೆ. ಆ್ಯಂಡ್ ಇನ್ನೊಂದು ನನಗೆ ಇದ್ದಿದೆ ಮಚ್ಚೆ, ಏನಂತಾರೆ ದೃಷ್ಟಿಬಟ್ಟು ಅಂತ. ಸೊ ಅದನ್ನು ಒರೆಸ್ತಾ ಇದ್ದೀನಿ ನೋಡಿ, ಎಷ್ಟು ಒರೆಸಿದ್ರು ಹೋಗಲ್ಲ. ಕೆಲವ್ರು ನನಗೆ ಮೆಸೇಜ್ ಮಾಡ್ತೀರಾ ನೀವು ಅದನ್ನು ಇಟ್ಕೋತೀರಾ ಅಂತ ಹೇಳಿ. ಖಂಡಿತವಾಗ್ಲೂ ನಾನು ಅದನ್ನು ಇಡೋದಿಲ್ಲ, ಅದೇ ನನಗಿರೋದು. ನಾನು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂತ ಹೇಳಿ ಕಣ್ಣನ್ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಬಂದಿದ್ದೀನಿ. ಇದು ಡಾಕ್ಟರೇ ರೆಫರ್ ಮಾಡಿದ್ದು ನನಗೆ ಇಲ್ಲಿಗೆ ಹೋಗುವಂತ. ಲಾಸ್ಟ್ ಸ್ಕ್ಯಾನ್ ಅಲ್ವಾ, ಹಾಗಾಗಿ ಇಲ್ಲಿಗೆ ಬಂದೆ ನಾನು. ಸೊ ನಾನು ಸಂಜು ಬಂದಿದ್ದೀವಿ. ಸಂಜು ಅಂತೂ ಬರೀ ಫೋನಲ್ಲಿ ಮಾತಾಡೋದೇ ಆಗ್ತಾಯಿದೆ. ಸೊ ಲಾಸ್ಟ್ ಬಂಪ್ ಅಂತ ಹೇಳಿ ತಗೊಂಡೆ, ಅಂದರೆ ಯಾರಿಗೆ ಗೊತ್ತು ನಾಳೆ ಅಡ್ಮಿಟ್ ಮಾಡ್ಕೋತಾರೋ ಇಲ್ವೋ ಅನ್ನೋದು ಅಂತ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡೆ ನಾನು. ಹಂಗೆ ಅಡ್ಮಿಟ್ ಮಾಡಿಕೊಂಡ್ರೆ ಏನೇನು ಬೇಕು ಎಲ್ಲ ತಿನ್ಕೊಬಿಡೋಣ ಇವಾಗಲೇ ಅಂತ ಹೇಳಿ ಮ್ಯಾಂಗೋ ತೊಗೊಳ್ಳೋಣ ಅಂತ ಹೋದ್ವಿ. ಸೊ ಮ್ಯಾಂಗೋ ಬಂದು ಮೈಸೂರಲ್ಲಿ 50 ರೂಪೀಸ್ kg, KR ನಗರದಲ್ಲಿ 80-100. ಸೊ ನಾನು 2 kg ತಗೊಂಡು ಸುತ್ತಮುತ್ತ ಎಲ್ಲ ಮ್ಯಾಂಗೋನೇ ಇಟ್ಟಿದ್ರು. ಮಳೆ ಬರ್ತಾಯಿತ್ತು ಆ್ಯಂಡ್ ನನ್ನ ಕಣ್ಣು ಹಲಸಿನಣ್ಣು ಮೇಲೆ ಹೋಯಿತು. ಅದಕ್ಕೆ ತಿನ್ಕೊಬಿಡೋಣ ಇರಪ್ಪ ಹಲಸಿನಣ್ಣು ಅಂತ ಹೇಳಿ ಹೋದೆ. ಹಲಸಿನಣ್ಣು ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಾಯಿ ಇತ್ತು. ಅದು ಏನಪ್ಪ 10 ರೂಪಾಯಿಗೆ 3 ಅಂತೆ, ಇದು 20 ರೂಪಾಯಿಗೆ 3 ಅಂತೆ. ಸೊ ತಗೊಂಡು ಹಂಗೆ ಪ್ರೊಮೋಗ್ರಾನೇಟ್ ಕೂಡ ತಗೊಳ್ಳೋಣ ಅಂತ ಹೇಳಿ ಹೋದೆ. ಸೊ ಅದು ಯಾಕೋ ಕಾಯಿ ಅನ್ನೋ ಥರ ಇತ್ತು, ತಗೊಂಡು ಹಾಗೆ ಹೋಗ್ತಾ ಇದ್ದೀವಿ ಇವಾಗ ನಾವು. ನಾನೀಗ ಮೈಸೂರು ಈಗ ಸುತ್ಕೊಂಡು ಹೋದರೆ ಡೆಲಿವರಿ ಆಗೋದ್ರೆ ಇನ್ನು ಬರೋದು ಯಾವಾಗ ಹೇಳು ನೀನು ಯಾವಾಗ ಕರ್ಕೊಬತ್ತೀಯ? ಯಾವಾಗ ಕರ್ಕೊಬತ್ತೀಯ? ಒಂದು ವರ್ಷ ಬಿಟ್ಟು ಕರ್ಕೊಂಡು. ನನಗೆ ಮೈಸೂರಲ್ಲಿ ರೋಡ್ ಸೈಡಲ್ಲಿ ಎಗ್ ರೈಸ್ ಮಾಡೋದಂದರೆ ತುಂಬ ಇಷ್ಟ. ಹಾಗಾಗಿ ನಾನು ತಿನ್ನಬೇಕು ಅಂತೇಳಿ ಕರ್ಕೊಂಡು ಹೋದೆ ಸಂಜುನ. ಅವ್ನು ಬೇಡ ಅಂತ ಹೇಳ್ದ, ಬಟ್ ಆದರೂ ನಾನು ಕರ್ಕೊಂಡು ಹೋದೆ. ಎಗ್ ರೈಸು ಮತ್ತು ಹಾಫ್ ಕಬಾಬ್ ತೊಗೊಂಡೆ. ಕಬಾಬ್ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ತಿನ್ಕೊಂಡು ನಾವು ಹಾಗೆ ಟ್ರೈನಿಗೆ ಹೊರಟ್ವಿ. ನಾನು ಸಂಜು ಇಬ್ಬರೂ ಕೂಡ ರಿಪೋರ್ಟ್ ತೋರಿಸ್ಬೇಕಲ್ಲ, ಯಾಕಂದರೆ ನಮ್ಮಮ್ಮ ಬರೋದು ಲೇಟ್ ಆಯಿತು. ಇನ್ನು ಅಡ್ಮಿಟ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ರಿಪೋರ್ಟ್ ತೋರಿಸ್ಬೇಕು ಅಂತ ಹೇಳಿ ಹೊರಟೆ ನಾನು. ಸೊ ಇವಾಗ ನಾನು KR ನಗರಕ್ಕೆ ಬಂದೆ. ಇವಾಗ ಆಟೋದಲ್ಲಿ ಹೋಗಬೇಕು ಡಾಕ್ಟರ್ಗೆ ರಿಪೋರ್ಟ್ ತೋರಿಸೋದಕ್ಕೆ. ನಾನು ಹಾಸ್ಪಿಟಲ್ಗೆ ತೋರಿಸಿ ರಿಪೋರ್ಟ್ನ ದಿವ್ಯತಾ ಡಾಕ್ಟರ್ ಹತ್ರ ಆಲ್ರೆಡಿ ತೊಗೊಂಡು ಹೋಗಿದ್ದೆ. ಸೊ ದಿವ್ಯತಾ ಡಾಕ್ಟ್ರು ಇದೀನಿ ನಾನು OTಲಿ ಬಾ ಅಂತ ಹೇಳಿದ್ರು. ಸೊ ಹೋಗಿ ತೋರಿಸ್ದೆ. ಅವರು ಹೇಳಿದ್ರು ನನಗೆ ನಾಳೆ ನೀನು OPDಗೆ ಬಾ, ನಾನು ಸೇರಿಸ್ಕೋತೀನಿ ಅಂತ ಏನೋ ಹೇಳಿದ್ರು. ಬಟ್ ಗೊತ್ತಿಲ್ಲ ಸೇರಿಸ್ಕೋತೀನಿ ಅಂದರೆ ನಾನು ಅಡ್ಮಿಟ್ ಮಾಡ್ಕೊತಾರೆ ಏನೋ ಎತ್ತ ಅಂತ ನನಗೆ ಗೊತ್ತಿಲ್ಲ. ನೋಡಬೇಕು, ನಾಳೆ ಹೇಳ್ತಾರೆ. ಅದಕ್ಕೆ ನಾಳೆ OPDಗೆ ಹೋಗ್ತೀನಿ. ಏನೂ ಪ್ರಾಬ್ಲಮ್ ಇಲ್ಲ ಅಂತ ಸ್ಕ್ಯಾನಿಂಗಲ್ಲಿ ಹೇಳಿದ್ರು, ಏನೂ ಪ್ರಾಬ್ಲಮ್ ಇಲ್ಲ ಹೋಗಿ ಅಂತ ಹೇಳಿದ್ರು. ಸೊ ಎಲ್ಲ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ನಾಳೆ ಹೋಗಬೇಕು OPDಗೆ, ಏನು ಹೇಳ್ತಾರೆ ಅಂತ. ಸೊ OPDಗೆ ಅಂದರೆ BP ಚೆಕ್ ಮಾಡಿಸಿ ಮತ್ತೆ ಡಾಕ್ಟರ್ ಹತ್ರ ಎಲ್ಲ ಹೋಗ್ಬೇಕಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಹಾಗಾಗಿ ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಬೇಗ ಹೋಗ್ಬಿಡ್ತೀನಿ. ಆ್ಯಂಡ್ ಇನ್ನೊಂದು ನಾಳೆ ವೆಡ್ನಸ್ಡೇ. ಸೊ ನನ್ನ ಡೇಟು 21. ಸೊ 21 ಬಂತು. 21 ನನ್ನ ಡೇಟು. ಐ ಥಿಂಕ್ ಅಡ್ಮಿಟ್ ಮಾಡ್ಕೋತಾರೆ ಅಂತ ಅನ್ನಿಸ್ತಿದೆ ನನಗೆ, ಯಾಕಂದರೆ 21 ಬಂತಲ್ಲ. ಹಾಗಾಗಿ ಸೊ ನನಗೆ ನಾಳೆ ಮಾಡ್ಕೊಳ್ದೇನೆ ನನಗೆ ಇನ್ನೂ ಒಂದು 3-4-5 ಡೇಸ್ ಕೊಟ್ಟರು ಟೈಮು ನನಗೆ ಇದಿಲ್ಲ, ಯಾಕಂದರೆ ಎಲ್ಲ ನಾರ್ಮಲ್ ಇರೋ ಕಾರಣ. EDDವರೆಗೂ ಕೆಲವು ಡಾಕ್ಟರ್ಸ್ ವೆಯ್ಟ್ ಮಾಡ್ತಾರೆ. ಸೊ ದಿವ್ಯತಾ ಡಾಕ್ಟ್ರು EDD ಡೇಟ್ವರೆಗೂ ಇರಲಿ, ನೆಕ್ಸ್ಟ್ ವೀಕ್ ಬಾ ಅಂದರು. ನಾನು ತಲೆನೋವಿಲ್ಲ, ಯಾಕಂದರೆ ಆರಾಮ್ಸಾಗಿ EDD ಡೇಟ್ ಇದೆಯಲ್ಲ 28. ಸೊ ಎಷ್ಟೋ ಜನಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಹೊಟ್ಟೆ ನೋವಿಲ್ಲ, ಏನೂ ಬರಲಿಲ್ಲ ಅಂದರೆ ಆಗುತ್ತೆ. ಸೊ ನನಗೆ ಮುಂಚೆ ಎಲ್ಲ ಹೊಟ್ಟೆ ನೋವು ಸ್ವಲ್ಪ ಜಾಸ್ತಿನೇ ಇತ್ತು, ಬಟ್ ಇವಾಗ ಕೆಲವೊಟ್ಟೆ ಮಾತ್ರ ಸ್ವಲ್ಪ ನೋವು ಅಷ್ಟೇ.
ಅವ್ರು ನಂಗೆ ಅವಾಗ ಹೇಳಿ ಕಳಿಸಿದ್ರು ನೀರು ಜಾಸ್ತಿ ಕುಡಿ ಅಂತ ಹೇಳಿ. ಸೊ ಇವಾಗ ನೀರು ಜಾಸ್ತಿ ಕುಡಿತಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಆಗಿದೆ. ಬಟ್ ಹಾಗೂ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವ್ತಾ ಇತ್ತು. ಆ್ಯಂಡ್ ಇವತ್ತು ಜಾಸ್ತಿ ಸ್ವಲ್ಪ ವಾಕ್ ಮಾಡಿದ್ದೀನಲ್ಲ, ಇವತ್ತು ನೋವು ಬರ್ಬೋದೇನೋ ಗೊತ್ತಿಲ್ಲ. ಆ್ಯಂಡ್ ನಾನು ಹೆಂಗೆ ಅಂತಂದರೆ ಆಟೋದಲ್ಲಿ ಹೋಗಬೇಕು, ಗಾಡೀಲಿ ಹೋಗಬೇಕು ಆ ಥರ ಇಲ್ಲ, ಚೆನ್ನಾಗಿ ವಾಕ್ ಮಾಡಬೇಕು. ವಾಕ್ ಮಾಡಿದಷ್ಟು ನಮಗೆ ಒಳ್ಳೆಯದು ಅನ್ನೋ ಥರ ನನಗೆ ಥಾಟಲ್ಲಿ ಕೂತ್ಕೊಬಿಟ್ಟಿದೆ. ಅಂದರೆ ಡೆಲಿವರಿಗೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಹೋದೆ, ಮತ್ತು ರೈಲ್ವೆ ಸ್ಟೇಷನಿಂದ ಸ್ಕ್ಯಾನಿಂಗ್ ಸೆಂಟರ್ಗೆ ಆಟೋದಲ್ಲಿ ಹೋದೆ ಅಷ್ಟೇ. ಇನ್ನು ಅದು ಬಿಟ್ಟರೆ ಫ್ರೂಟ್ಸ್ ಎಲ್ಲ ತರೋದಕ್ಕೆ ಹೋಗಿದ್ದೀನಲ್ಲ, ಸೊ ಅದೆಲ್ಲ ನಡ್ಕೊಂಡೇ ಹೋಗಿದ್ದು. ಇವಾಗ ರೈಲ್ವೆ ಸ್ಟೇಷನಿಂದ ಇವತ್ತು ಡಾಕ್ಟರ್ ಹಾಸ್ಪಿಟಲ್ಗೆ ಆಟೋದಲ್ಲಿ ಹೋದೆ ಅಷ್ಟೇ. ಮತ್ತು ಹಾಸ್ಪಿಟಲಿಂದ ಮನೆಗೆ ನಡ್ಕೊಂಡೇ ಬಂದೆ ನಾನು. ಸೊ ಆದಷ್ಟು ನಡಿತೀನಿ ನಾನು. ಅಂದರೆ ಕಾಲು ನೋವಲ್ಲ ಅಂತೇನಿಲ್ಲ, ಯಾಕಂದರೆ ನಾನು ನಾರ್ಮಲ್ ಏನಿಲ್ಲ ಅಲ್ಲ, ಅಂದರೆ ಪ್ರೆಗ್ನೆಂಟ್ ಅಲ್ವಾ, 2 ಜೀವದವರಾಗಿರೋದ್ರಿಂದ ಸುಸ್ತು ಆಗುತ್ತೆ, ಕಾಲು ನೋವು ಬರುತ್ತೆ. ಬಟ್ ಆದರೂ ಅಡ್ಜಸ್ಟ್ ಮಾಡಿಕೊಂಡು ನಾನೇ ನಡ್ಕೊಂಡು ಬಂದೆ. ಆ್ಯಂಡ್ ಇನ್ನೊಂದು, ನಮ್ಮ ಅಕ್ಕನ ನಮ್ಮ ಮಮ್ಮಿ ಬಿಡೋದಕ್ಕೆ ಹೋದರು. ಸೊ ಹಾಗಾಗಿ ಸಂಜು ಬಂದು ನನ್ನನ್ನು ಸ್ಕ್ಯಾನಿಂಗ್ ಸೆಂಟರ್ ಕರ್ಕೊಂಡೋಗಿ ಇವಾಗ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಸಂಜು ಹಂಗೆ ಹೊರಟ್ರು. ಯಾಕಂದರೆ ಅವರು ಕೆಲಸ ತುಂಬ ಅರ್ಜೆಂಟ್ ಇರೋ ಕಾರಣ ಅವರು ಇವಾಗ ಟ್ರೈನ್ಗೆ ಹೊರಟ್ರು, ಅವರು 4 ಗಂಟೆ ಟ್ರೈನ್ಗೆ. ಆ್ಯಂಡ್ ನಮ್ಮಮ್ಮ ಅವರು ಕೂಡ ಇವಾಗ ಬರ್ತಾ ಇದ್ದಾರೆ. ಸೊ ಅಡ್ಮಿಟ್ ಮಾಡ್ಕೋತಾರೆ ಅಂತ ಹೇಳಿದರೆ ಸಂಜು ಇರ್ತಾಯಿದ್ರು, ಆಮೇಲೆ ನಮ್ಮಮ್ಮ ಅವ್ರು ಬರ್ತಾಯಿದ್ರು, ಸರಿ ಹೋಗ್ತಿತ್ತು. ಬಟ್ ಅಡ್ಮಿಟ್ ಮಾಡ್ಕೊಳ್ದೇ ಇರೋ ಕಾರಣ ಸಂಜು ಅಡ್ಮಿಟ್ ಮಾಡ್ಕೊಳ್ಳಿ ಆಮೇಲೆ ಬರ್ತೀನಿ ಅಂತ ಹೇಳಿ ಹೊರಟ್ರು. ನಮ್ಮ ಮಮ್ಮಿ ಇವಾಗ ಬರ್ತಾರೆ. ನಾಳೆ ನಾನು ಹಾಸ್ಪಿಟಲ್ಗೆ ನಮ್ಮ ಮಮ್ಮಿನೇ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಅಡ್ಮಿಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಸಂಜು ಬರಲಿ. ಯಾಕಂದರೆ ಅಲ್ಲೂ ಕೆಲಸನೂ ನೋಡಬೇಕಲ್ವ, ಸಿಕ್ಕಾಪಟ್ಟೆ ಕೆಲಸ ಇರೋ ಕಾರಣ. ಯಾಕಂದರೆ ಕೆಲಸ ಮಾಡಿದ್ರೇ ದುಡ್ಡು, ಹಾಗಾಗಿ ಅವರು ಅಲ್ಲಿ ಇರಲಿ ಅಂತ ನಾನು, ಅಂದರೆ ಕೆಲಸ ಎಲ್ಲ ಮಾಡಿಕೊಳ್ಳಿ ಆಮೇಲೆ ಬಂದು ಈಗ ಡೆಲಿವರಿ ಆಯಿತು ಅಂದರೆ ಒಂದು 3 ಡೇಸ್ 4 ಡೇಸ್ ಇರಲೇಬೇಕಾಗುತ್ತೆ. ಅದರಲ್ಲೂ ಏನಾದರೂ ಬೇಬಿಗೆ ಸ್ವಲ್ಪ ಏನಾದರೂ ಜ್ವರ, ಮತ್ತು ಈಗಿನ ಹುಟ್ಟಿದ ಮಕ್ಕಳಿಗೆಲ್ಲ ಜ್ವರ ಜಾಂಡೀಸ್ ಎಲ್ಲ ಕಾಮನ್ನು. ಸೊ ಆ ಥರ ಇದ್ದರೆ ಮಾತ್ರ ಎಕ್ಸ್ಟ್ರಾ ಡೇಸ್ ಉಳಿಸ್ಕೋತಾರೆ. ಸೊ ನೋಡೋಣ, ಅದೆಲ್ಲ ಮುಂದಿಂದಲ್ವಾ. ಸೊ ನಾಳೆ ಅಡ್ಮಿಟ್ ಮಾಡ್ಕೋಬೋದೇನೋ ಗೊತ್ತಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಇದು ಐ ಥಿಂಕ್ ಒಂದು 6 ಮಿನಿಟ್ಸ್ ಆಗಿರ್ಬೋದೇನೋ. ಓಕೆ, ಅಷ್ಟೇ ನೋಡಿ. ಸೊ ವಿಡಿಯೋ ಚಿಕ್ಕದಾಗಿದ್ದಷ್ಟು ನಿಮಗೂ ಕೂಡ ನೋಡೋದಕ್ಕೆ ಏನು ಅನ್ಸೋದಿಲ್ಲ. ಲೆಂತಿ ಆಗಿದ್ರೆ ಏನಪ್ಪ ಇಷ್ಟೊಂದು ನೋಡಬೇಕು ಅಂತ ಅನ್ಸುತ್ತೆ, ಸ್ಕಿಪ್ ಕೂಡ ಮಾಡಿಬಿಡ್ತೀರಾ. ಸೊ ನೀವು ಸ್ಕಿಪ್ ಮಾಡಿದ್ರೆ ಅಂದರೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೂ ಕೂಡ ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಆ್ಯಂಡ್ ಚಿಕ್ಕದಾಗೇ ಇರಲಿ ವಿಡಿಯೋ. ಸೊ ನೆಕ್ಸ್ಟ್ ನಾಳೆ ಹೋಗೋದು ನಾಳೆ ವ್ಲಾಗಾಗಿ ಬರುತ್ತೆ. ಆದಷ್ಟು ವಿಡಿಯೋನ ಕ್ಯಾಪ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರೋದ್ರಿಂದ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ನಾಳೆ ಏನಾದರೂ ಅಡ್ಮಿಟ್ ಮಾಡಿಕೊಂಡ್ರೆ, ಇಲ್ಲಾಂದರೆ 28ವರೆಗೂ ವೆಯ್ಟ್ ಮಾಡ್ತಾರೆ ಡಾಕ್ಟರು, ಬಿಕಾಸ್ ಏನೂ ಪ್ರಾಬ್ಲಮ್ ಇಲ್ಲದಿರೋ ಕಾರಣ. ಸೊ ನೋಡೋಣ. ಅದ್ರ ಒಳಗೆ ಏನಾದ್ರು ಪೇಯ್ನ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಕರ್ಕೋತಾರೆ. ಅಂದರೆ ಪೇಯ್ನ್ ಅಂದರೆ ಗೈಸ್ ಹೆಂಗೆ ಗೊತ್ತಾ, ಬಿಟ್ಟು ಪೇಯ್ನ್ ಬರಬಾರ್ದು, ಒಂದೇ ಸಮ ಪೇಯ್ನ್ ಬರಬೇಕಂತೆ. ಆ್ಯಂಡ್ ಡೆಲಿವರಿ ಪೇಯ್ನು ಅದು ಬೇರೆ ಲೆವೆಲ್ ಅಂತೆ ಎಲ್ಲ ಹೇಳ್ತಾರೆ. ನಿನಗೆ ಹಿಂಗೆ ಬರುತ್ತಲ್ಲ ಇದು ಪೇಯ್ನ್ ಅಲ್ಲ, ಆ್ಯಕ್ಚುಲಿ ಡೆಲಿವರಿ ಪೇಯ್ನ್ ಅಂದರೆ ನೀನು ಕೂತ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ, ನೀನು ಮಾತಾಡೋಕ್ಕೂ ಶಕ್ತಿ ಇರಲ್ಲ ಅಂತ ಹೇಳ್ತಾರೆ. ಸೊ ಹೌದು, ಡೆಲಿವರಿ ಪೇಯ್ನ್ ಅಷ್ಟೊಂದು ನನಗೇನು ಪೇಯ್ನ್ ಬಂದಿಲ್ಲ, ಬಟ್ ಬಿಟ್ಟು ಪೇಯ್ನ್ ಬರ್ತಾ ಇದೆ. ಅಂದರೆ ಸೀಮಂತಾದ ಹಿಂದೆ ಎಲ್ಲ ಪೇಯ್ನ್ ಜಾಸ್ತಿನೇ ಇತ್ತು, ಬಿಕಾಸ್ ಅವಾಗ ನೀರು ಸ್ವಲ್ಪ ಕಮ್ಮಿ ಇತ್ತು. ಹಾಗಾಗಿ ಇವಾಗೆಲ್ಲ ನಾರ್ಮಲ್ ಇರೋದ್ರಿಂದ ಪೇಯ್ನ್ ಬರ್ತಾ ಇದೆ, ಬಟ್ ಸ್ವಲ್ಪ ಅಷ್ಟೇ. ಬಟ್ ಸ್ವಲ್ಪ ಬಂದ ತಕ್ಷಣ ನಾವು ಹೋಗೋ ಆಗಿಲ್ಲ, ಯಾಕಂದರೆ ಸ್ವಲ್ಪ ಪೇಯ್ನ್ ಏನಂದರೆ ಮಗು ಪೊಸಿಷನ್ ತಗೊಳ್ಳೋದಕ್ಕೆ ಬರುತ್ತೆ. ಹಾಗಾಗಿ ಇನ್ನೊಂದು ಮಗು ಜಾಸ್ತಿ ಮೂವ್ಮೆಂಟ್ ಮಾಡಿದ್ರು ಪೇಯ್ನ್ ಬರುತ್ತಂತೆ. ಸೊ ನೋಡೋಣ. ಓಕೆ ಗಾಯ್ಸ್, ನೀವು ನಂತರನೇ ವೆಯ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತು. ಆ್ಯಂಡ್ ನಾನು ನಮ್ಮ ಅಕ್ಕನ ಪಾಪುನ ಸ್ಟೇಟಸ್ಗೆ ಹಾಕಿದ್ಕೆ ಆ್ಯಂಡ್ ಇನ್ಸ್ಟಾಗ್ರಾಮ್ಗೆ ಹಾಕಿದ್ಕೆ ಎಲ್ಲ ಕೇಳ್ತಾಯಿದ್ರಿ, ಬೇಬಿ ಆಯಿತಾ ಸಿಸ್ ಯಾವ ಬೇಬಿ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಅದಕ್ಕೆ ಕ್ಲಾರಿಟಿಯಾಗಿ ನೆಕ್ಸ್ಟ್ ಒಂದು ರೀಲ್ ಹಾಕಿದ್ದೀನಿ, ವೈಟಿಂಗ್ ಫಾರ್ ಮೈ ಲಿಟಲ್ ಒನ್ ಅಂತ. ಸೊ ಹಾಗಾಗಿ ನಿಮ್ಗೆ ಅರ್ಥ ಆಗಿರುತ್ತೆ ನನಗೆ ಇನ್ನೂ ಡೆಲಿವರಿ ಆಗಿಲ್ಲ ಅಂತ ಹೇಳಿ. ಸೊ ಆದರೆ ಖಂಡಿತವಾಗ್ಲೂ ಹಾಕ್ತೀನಿ ನಾನು, ಓದ್ ವ್ಲಾಗಲ್ಲಿ ಹೇಳ್ದಂಗೆ. ನಮ್ಮ ಅಕ್ಕನೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ. ಅವಳು ಇರ್ತಿದ್ಲು ಆ್ಯಕ್ಚುಲಿ. ಏನಕ್ಕೆ ನಮ್ಮ ಅಕ್ಕ ಇವಾಗ ಊರಿಗೆ ಹೋಗಿದ್ದು ಅಂದರೆ, ಡೆಲಿವರಿಗೆ ನಾನು ಹೋದರೆ ಅಮ್ಮ ನನ್ನ ಜೊತೆ ಇರ್ತಾರೆ. ಸೊ ಅವಳಿಗೆ ಇಲ್ಲಿ ಬಾಣ್ತನ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಂದರೆ ಮಗುನ ನೋಡ್ಕೊಳ್ಳೋದಕ್ಕೆ ಒಬ್ಬರು ಬೇಕೇ ಬೇಕು. ನಮ್ಮ ಅಕ್ಕ ಒಬ್ಬಳೇ ಮಗುನ ನೋಡ್ಕೊಳ್ಳೋದಕ್ಕಾಗಲ್ಲ, ಆ್ಯಂಡ್ ನಮ್ಮ ಅಕ್ಕ ಒಬ್ಬಳೇ ಇರೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಅವ್ರ ಅತ್ತೆ ತುಂಬ ಚೆನ್ನಾಗಿ ಬಾಣ್ತನ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನಮ್ಮ ಅಕ್ಕನ. ಹಾಗಾಗಿ ನಮ್ಮ ಅಕ್ಕನ ಅಲ್ಲಿಗೆ ಕರ್ಸ್ಕೊಂಡ್ರು ಅವ್ರ ಅತ್ತೆ. ಹಾಗಾಗಿ ಹೋದರು. ಅವ್ರ ಅತ್ತೆ ಅಂದರೆ ನಮ್ಮ ಅತ್ತೆನೂ ಕೂಡ ಅವರು. ಸೊ ಕರ್ಸ್ಕೊಂಡ್ರು, ಅಂದರೆ ರಿಲೇಷನ್ನೇ ಅಲ್ವಾ, ಅಂದರೆ ನಮ್ಮ ಅಪ್ಪನ ತಂಗಿ ಅವರು. ಸೊ ಹಾಗಾಗಿ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಈ ಪಾಪುನ ಅವರೇ ಬಾಣ್ತನ ಮಾಡ್ತಾ ಇರೋದು, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಅವ್ರು ಅಲ್ಲಿಗೆ ಕರ್ಸ್ಕೊಂಡ್ರು. ಇಲ್ಲಾಂದರೆ ಅವಳಿಗೂ ಸ್ವಲ್ಪ ರಿಸ್ಕ್ ಆಯ್ತಿತ್ತು, ನಮ್ಮಮ್ಮನೇ ಮಾಡಬೇಕು ಅನ್ನೋದಾಗಿದ್ದರೆ. ನಮ್ಮಮ್ಮಂಗೂ ಕೂಡ ತುಂಬ ರಿಸ್ಕೇ ಪಾಪಚ್ಚೆ. ಅವರು ಅವತ್ತು ಕೂಡ ಹಾಗೆ ನಮ್ಮ ಅಕ್ಕನ ಹೋಗಿ ಕರ್ಕೊಬಂದಿದ್ದು. ಪಾಪ ಹೋಗಿ ನಮ್ಮ ಖುಷಿನ ಬಿಟ್ಟು ಮತ್ತೆ ರಿಟರ್ನ್ ಅವಳನ್ನ ಕರ್ಕೊಬಂದರು. ಸೊ ಇವತ್ತು ಅಷ್ಟೇ ಹೋಗಿ ಬಿಟ್ಟು ಮತ್ತೆ ರಿಟರ್ನ್ ಬರ್ತಾಯಿದ್ದಾರೆ. ಪಾಪ ನಮ್ಮ ಅಮ್ಮಂಗೂ ತುಂಬ ಹಿಂಸೆ ಆಯ್ತಿದೆ ನಮ್ಮಿಂದ.
ಬಟ್ ಏನು ಮಾಡೋದು, ಅವ್ರ ಮಕ್ಕಳಲ್ವ ಅಡ್ಜಸ್ಟ್ ಮಾಡ್ಕೋತಾರೆ. ಸೊ ಎಸ್ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ತಿನ್ನೋದೆಲ್ಲ ತಂದಿದ್ದೀನಿ, ಎಲ್ಲ ತಿನ್ನಬೇಕು. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.